ಡಾಕ್ಟರ್ಗಳ ಪ್ರಕಾರ ಹಾರ್ಟ್ ಅಟ್ಯಾಕ್ ಆಗುವ 15 ದಿನಗಳ ಮುಂಚೆಯೇ ದೇಹ ಈ ಸೂಚನೆಗಳನ್ನು ಕೊಡುತ್ತದೆ. ದಯವಿಟ್ಟು ನಿರ್ಲಕ್ಷಿಸಬೇಡಿ, ಎಚ್ಚರ ವಹಿಸಿ, ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ಯಾರಿಗಾದರೂ ಸರಿ ಹಾರ್ಟ್ ಅಟ್ಯಾಕ್ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ದೇಹವು ಮುಂಚಿತವಾಗಿಯೇ ಕೆಲವು ಚಿಹ್ನೆಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಹೃದಯಾಘಾತಕ್ಕೆ ಸುಮಾರು 10 ರಿಂದ 15 ದಿನಗಳ ಮೊದಲೇ ಕೆಲವು ವಿಶೇಷ ಲಕ್ಷಣಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅವುಗಳನ್ನು ಕಂಡುಹಿಡಿದು ಜೀವ ಉಳಿಸಿಕೊಳ್ಳಬಹುದು ಮತ್ತು ಸಮಯಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಈ ಅಪಾಯಕಾರಿ ಹೃದಯಾಘಾತದ ಎಚ್ಚರಿಕೆಯ ಸಂಕೇತಗಳನ್ನು ನಿರ್ಲಕ್ಷಿಸುವುದರಿಂದ ನಿಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಬಹುದು. ಹಾಗಾದರೆ ಡಾಕ್ಟರ್ಗಳ ಪ್ರಕಾರ ಹೃದಯಾಘಾತ ಸಂಭವಿಸುವ ಮೊದಲು ಸಿಗುವ ಲಕ್ಷಣಗಳು ಯಾವುವು ಎಂದು ಈಗ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹೃದಯಾಘಾತಕ್ಕೆ ಮುಖ್ಯ ಲಕ್ಷಣವೆಂದರೆ ಎದೆ ನೋವು ಅಥವಾ ಎದೆಭಾರ. ಏನೋ ಒಂದು ಥರ ನೋವು ಎದೆಯ ಮಧ್ಯದಲ್ಲಿ ಸಂಭವಿಸುತ್ತದೆ ಮತ್ತು ಜನರು ಇದನ್ನು ಒತ್ತಡ, ಕಿರಿಕಿರಿ, ಬಿಗಿತ ಅಥವಾ ತೂಕದ ಭಾವನೆ ಎಂದು ಭಾವಿಸುತ್ತಾರೆ. ಎದೆಯ ಮೇಲೆ ಏನಾದರೂ ಭಾರವಾದದ್ದನ್ನು ಇರಿಸಲಾಗಿದೆ ಎಂದು ತೋರುತ್ತದೆ. ಉಸಿರಾಡಲು ಕಷ್ಟವೆನಿಸಬಹುದು, ಒಳಗೆ ಉರಿ ಎನಿಸಬಹುದು. ಇದು ಕೇವಲ ಕೆಲವು ನಿಮಿಷಗಳ ಕಾಲ ನಿರಂತರವಾಗಿ ಉಳಿಯಬಹುದು, ಸ್ವಲ್ಪ ಸಮಯದವರೆಗೆ ಶಾಂತವಾಗಬಹುದು ಮತ್ತು ಮತ್ತೆ ಮರಳಬಹುದು. ಮುಖ್ಯ ವಿಷಯವೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೇ ರೀತಿಯ ನೋವು ಇರುವುದಿಲ್ಲ. ಪುರುಷರಲ್ಲಿ ಇದು ಅತಿ ಹೆಚ್ಚಾಗಿ ಕಂಡುಬಂದರೆ ಮಹಿಳೆಯರಲ್ಲಿ ಇದು ಸೌಮ್ಯ ಕಿರಿಕಿರಿ, ದಣಿವು ಅಥವಾ ಅಸ್ವಸ್ಥತೆಯಾಗಿ ಕಂಡುಬರುತ್ತದೆ. ಈ ಕಾರಣಕ್ಕಾಗಿಯೇ ಅನೇಕ ಬಾರಿ ಮಹಿಳೆಯರು ಇದನ್ನು ಕಡೆಗಣಿಸುತ್ತಾರೆ. ರಾತ್ರಿ ವೇಳೆ ಅತಿ ಹೆಚ್ಚಾಗಿ ಬೆವರುವುದರಿಂದ ಸಾಮಾನ್ಯವಾದ ಲಕ್ಷಣವಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ನಿಮ್ಮ ಬೆಡ್ ಮ್ಯಾಟ್ ಹಾಗೂ ಹಾಸಿಗೆ ಒದ್ದೆಯಾಗುವಷ್ಟು ಬೆವರು ಬರುತ್ತಿದ್ದರೆ, ಈ ಕಾರಣದಿಂದ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ಇದು ಹೃದಯಾಘಾತದ ಮುನ್ಸೂಚನೆಯೇ ಆಗಿರುತ್ತದೆ. ಇದನ್ನು ನಿರ್ಲಕ್ಷಿಸಬೇಡಿ. ರಕ್ತದ ಹರಿವು ದೇಹದಲ್ಲಿ ಕಡಿಮೆಯಾಗುತ್ತಿದ್ದಂತೆ ಪಾದಗಳು, ಅಂಗೈಗಳು ಹಾಗೂ ಹೊಟ್ಟೆ ಊದಿಕೊಳ್ಳುತ್ತದೆ. ಈ ರೀತಿ ಪದೇ ಪದೇ ಆಗುತ್ತಿದ್ದರೆ ಇದು ಖಂಡಿತವಾಗಿಯೂ ಹೃದಯಾಘಾತದ ಮುನ್ಸೂಚನೆಯಾಗಿರುತ್ತದೆ. ಎದೆಗುಂಡಿಗೆ ಬಡಿತ ವೇಗವಾಗಿ, ಕೆಲವೊಮ್ಮೆ ನಿಧಾನವಾಗಿ ಹಾಗೂ ಅನಿಯಮಿತವಾಗಿ ಬಡಿದುಕೊಳ್ಳುವುದು ಹೃದಯ ಸ್ನಾಯುಗಳು ದುರ್ಬಲತೆಯ ಸೂಚನೆಯಾಗಿದೆ. ಹೃದಯಾಘಾತವು ಕೆಲವು ಹೃದಯಕ್ಕೆ ಸೀಮಿತವಾಗಿಲ್ಲ, ದೇಹದ ಇತರ ಭಾಗಗಳಿಗೂ ಹರಡುವುದು. ಒಬ್ಬ ವ್ಯಕ್ತಿಗೆ ಇದಕ್ಕಿದ್ದಂತೆ ತಲೆ ತಿರುಗುವುದು, ಕಣ್ಣು ಮಂಜಾಗುವುದು ಹಾಗೂ ಕಣ್ಣಿನ ದೃಷ್ಟಿ ಅಸ್ಪಷ್ಟವಾಗಿರುವುದು ಇವೆಲ್ಲ ಹೃದಯದಿಂದ ಮೆದುಳಿಗೆ ಬೇಕಾದಷ್ಟು ರಕ್ತ ಪರಿಚಲನೆ ಆಗದಿದ್ದರಿಂದ ಈ ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ. ಇಂತಹ ಸಮಯದಲ್ಲಿ ಹೃದಯವು ದುರ್ಬಲವಾಗಿರುವುದು ಮತ್ತು ಆಮ್ಲಜನಕದ ಸಮೃದ್ಧವಾದ ರಕ್ತವು ದೇಹದ ಪ್ರತಿಯೊಂದು ಅಗತ್ಯ ಅಂಗಗಳನ್ನು ತಲುಪಲು ಸಾಧ್ಯವಾಗುವುದಿಲ್ಲ, ಅದರಲ್ಲಿಯೂ ವಿಶೇಷವಾಗಿ ಮೆದುಳಿಗೆ. ಇದರಿಂದ ಅಸಾಮಾನ್ಯ ಆಯಾಸ, ಸುಸ್ತು, ನಿದ್ರಾಭಂಗ ಆಗಬಹುದು. ಮಹಿಳೆಯರು, ವಯಸ್ಸಾದವರು ಮತ್ತು ಮಧುಮೇಹಿ ರೋಗಿಗಳು ಹೃದಯಾಘಾತದ ಲಕ್ಷಣಗಳು ಕಡಿಮೆ ಗೋಚರವಾಗುತ್ತದೆ ಮತ್ತು ಆಗಾಗ ಉಸಿರಾಟದ ತೊಂದರೆಯ ಲಕ್ಷಣಗಳು ಮಾತ್ರ ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಅದನ್ನು ನಿರ್ಲಕ್ಷಿಸಬೇಡಿ. ಹೃದಯಾಘಾತ ಸಂಭವಿಸುವ ಮುನ್ನ ಹೃದಯ ಬಡಿತ ಕಡಿಮೆಯಾಗುತ್ತದೆ ಮತ್ತು ನಮ್ಮ ದೇಹದ ಪ್ರಮುಖ ಅಂಗಗಳಿಗೆ ರಕ್ತ ಸಂಚಾರ ಸರಿಯಾಗಿ ಪೂರೈಕೆ ಆಗದೆ ಕ್ರಮೇಣವಾಗಿ ಇಳಿಕೆಯಾಗುತ್ತಾ ಹೋಗುತ್ತದೆ. ಇದರಿಂದ ಕೈಕಾಲುಗಳು ತಣ್ಣಗಾಗುವುದು, ಹೆಚ್ಚಾಗಿ ಜುಮ್ ಹಿಡಿದಂತೆ ಅನುಭವವಾಗುವುದು. ಹೃದಯಾಘಾತದ ಮುಂಚೆಯೇ ದೇಹವು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಉದಾಹರಣೆಗೆ, ಹಾವು ಕಚ್ಚಿದ ಅಥವಾ ವಿಷ ಕುಡಿದ ಸಂದರ್ಭದಲ್ಲಿ ವ್ಯಕ್ತಿಯ ದೇಹ ಹೇಗೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆಯೋ ಅದೇ ರೀತಿ ಆಗುವುದು. ಇದಕ್ಕೆ ಕಾರಣ ದೇಹದಲ್ಲಿ ರಕ್ತ ಗಟ್ಟಿಯಾಗುತ್ತಿದೆ ಮತ್ತು ಸರಿಯಾಗಿ ರಕ್ತ ಸಂಚಾರ ಆಗದಿರುವುದು. ಹೃದಯಾಘಾತ ಸಂಭವಿಸುವ ಮುಂಚೆ ಭುಜ, ಕತ್ತು, ಕುತ್ತಿಗೆ ಭಾಗ, ಹಲ್ಲು ದವಡೆ ಹಾಗೂ ಹೊಸಡುಗಳಲ್ಲಿ ಸೆಳೆತ, ಬೆನ್ನು ನೋವು, ಹೊಟ್ಟೆ ಕೆಳಭಾಗದಲ್ಲಿ ವಿಪರೀತ ನೋವು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅವರಿಗೂ ಈ ಮಾಹಿತಿಯನ್ನು ತಪ್ಪದೇ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.